ಈಗ 2 ಪುಂಡಾನೆ ಸೆರೆ ಹಿಡಿದಿದ್ದ ಅರಣ್ಯ ಇಲಾಖೆ ಈ ಬೆನ್ನಲ್ಲೇ ಮತ್ತೆ ಪುಂಡಾನೆಗಳ ದಾಳಿ. ವಿಷದ ಬಾಟಲ್ ತೋರಿಸಿ ಆಕ್ರೋಶ ಹೊರಹಾಕಿದ ರೈತ. ಔಷಧಿ ಕುಡಿಬೇಕು, ಅದೇ ಇದನ್ನೇ ಕುಡ್ಕೊಂಡು ಸಾಯ್ಬೇಕು. ನಾವೇ ಔಷಧಿ ಕುಡ್ಕೊಂಡು ನಾವಿದ್ದೇ ಸಾಯ್ಬೇಕು. ಚನ್ನಪಟ್ಟಣದಲ್ಲಿ ಮತ್ತೆ ಕಾಡಾನೆಗಳ ದಾಳಿ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಿಕ್ಕ ವಿಠಲೇನಹಳ್ಳಿ ಗ್ರಾಮದಲ್ಲಿ ಮತ್ತೆ ದಾಂಧಲೆ. 5 ಪುಂಡಾನೆಗಳಿಂದ ಸವತೆ ಬೆಳೆ ನಾಶ. 3.5 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಸವತೆ ಬೆಳೆ 4 ಲಕ್ಷ ಖರ್ಚು ಮಾಡಿದ್ದ ರೈತ ದೇವರಾಜು. 12 ಗಂಟೆಲಿ ಬಂದಿರು ಸರ್. 5 ಆನೆ ಬಂದಿದ್ದು. ನಾನು ಬ್ಯಾಕೆ ಹೊಡ್ಕೊಂಡು ಓಡಿಸ್ದೆ. ತಿರ್ಗಾ ಮತ್ತೆ ಬಂದಿರೋದು. ಇದು 3 ರಿಂದ 4 ಲಕ್ಷ ಖರ್ಚು ಮಾಡಿದೆ. ನಾಳೆ ಕಿತ್ತಿದ್ರೆ ಒಂದು 80 ಮೂಟೆ ಕಾಯಿ ಸಿಕ್ಕೋದು. 1 ವರ್ಷ ನಡೀತಾ ಇತ್ತು ಬಜಾರು. ನನಗೆ 8 ಲಕ್ಷ ಲಾಸ್ ಆಗಿದೆ. 8 ಲಕ್ಷ. ಹೊಸ ವರ್ಷದಲ್ಲಿ 10 ಲಕ್ಷ ಆದಾಯ ನಿರೀಕ್ಷೆ ಮಾಡಿದ್ದ ರೈತ ದೇವರಾಜು ರಾತ್ರಿ 5 ಪುಂಡಾನೆಗಳಿಂದ ಬೆಳೆ ಸಂಪೂರ್ಣ ನಾಶ. ನಮಗೆ ಸರ್ಕಾರ ಪರಿಹಾರ ಕೊಡಲಿ, ಇಲ್ಲ ವಿಷ ಕುಡಿಯುತ್ತೇನೆಂದು ಆಕ್ರೋಶ. ಕಾರಣ ಮಲ್ಲೇಸನೆ, ಅವನೇನೇ ಕಾರಣ ಆದ್ರೂ ಆನೆ ಬಿದ್ರು ಮಲ್ಲೇಸನೆ ಕಾರಣ. ಕೈಗೆ ಬಂದ ಬೆಳೆ ಬಾಯಿಗೆ ಬಾರದಂತೆ ಪುಂಡಾನೆಗಳ ಅಬ್ಬರ. ಏನಾರ ಒಂದು ಪರಿಹಾರ ಮಾಡಬೇಕು. ಇಲ್ಲ ನಾನು ಇವಾಗ ಒಂದು ಗಿಡ ಕೊಟ್ಟಿಲ್ಲ, ನೀವು ಬನ್ನಿ. 75 ಒಂದು ಕಾಯಿ ಇಲ್ಲ. ಇಲ್ಲಿ ನೋಡೋಣ, ಔಷಧಿ ತಂದು ಮಡಗಿದೆ. ಇದು ಕುಡ್ಕೊಂಡು ಔಷಧಿ ಕುಡಿಬೇಕು, ಅದೇ ಇದನ್ನೇ ಕುಡ್ಕೊಂಡು ಸಾಯ್ಬೇಕು. ನಾವೇ ಔಷಧಿ ಕುಡ್ಕೊಂಡು ನಾವಿದ್ದೇ ಸಾಯ್ಬೇಕು. ಮಲ್ಲೇಸನೆ, ಇದು ಮಲ್ಲೇಸನೆ ಕಾರಣ ಇದಕ್ಕೆ ಪಟ್ಟಂತ ಬರೋರು.